ಇನ್ನು ದಾವಣಗೆರೆಯಲ್ಲಿ ಕೂಡ ಮಳೆಯಿಂದಾಗಿ ಭತ್ತದ ಬೆಳೆ ನೆಲಕಚ್ಚಿ ಹೋಗಿದೆ. ದೊಡ್ಡಬಾತಿ ಗ್ರಾಮದ ಸುತ್ತಮುತ್ತ 40ಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆದಿದ್ದಂತಹ ಬೆಳೆ ನಾಶ ಆಗಿದೆ. ಯುವ ರೈತ ಉಮೇಶ್ 2.5 ಎಕರೆಯಲ್ಲಿ ಬೆಳೆ ಬೆಳೆದಿದ್ದು ಸಂಪೂರ್ಣವಾಗಿ ಅಷ್ಟು ಬೆಳೆ ನಾಶವಾಗಿ ಹೋಗಿದೆ. ಒಂದು ಎಕರೆಗೆ 25ರಿಂದ 30 ಸಾವಿರ ಖರ್ಚು ಮಾಡಿ ಭತ್ತದ ಬೆಳೆ ಬೆಳೆದಿದ್ರು. ಈಗ ಬಿರುಗಾಳಿ ಸಮೇತ ಮಳೆಗೆ ಫಸಲಿಗೆ ಬಂದಿದ್ದಂತಹ ಬೆಳೆ ನೀರು ಪಾಲಾಗೋಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಹದೇವ್ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕಳೆದ ಒಂದು ವಾರದಿಂದ ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆ ಸುರಿತಾ ಇದೆ. ವರುಣ ಸಾಕಷ್ಟು ಒಂದು ಅವಾಂತರವನ್ನು ಸೃಷ್ಟಿ ಮಾಡಿದ್ದಾನೆ. ನೀವು ನೋಡ್ಬೋದು ದೃಶ್ಯದಲ್ಲಿ. ಕಳೆದ ಒಂದು ವಾರದಿಂದ ದಾವಣಗೆರೆಯಲ್ಲಿ ಬಿರುಗಾಳಿ ಸಮೇತ ಮಳೆ ಸುರಿತಾ ಇದೆ. ಇನ್ನೂ ಜನರ ನಿರೀಕ್ಷೆಗೆ ತಕ್ಕಷ್ಟು ಮಳೆ ಆಗದಿದ್ರೂ ಕೂಡ ಏನು ಬಿರುಗಾಳಿ ಸಮೇತ ಅಲ್ಲಲ್ಲಿ ಸುರಿದಂಥ ಮಳೆಗೆ ಈ ರೀತಿಯಾದಂಥ ಹಾನಿ ಉಂಟಾಗಿರುವಂಥದ್ದು. ಈಗ ದಾವಣಗೆರೆಯ ಬಾತಿ ಬಳಿ ನಾವಿದ್ದೀವಿ. ಇಲ್ಲಿ ಭತ್ತದ ಗದ್ದೆಗೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಏನು ಕೆಲವೊಂದಿಷ್ಟು ಬೆಳೆಗಳನ್ನು ತೆಗೆದು ಜೀವನವನ್ನು ಮಾಡಬೇಕಂತ ಹೇಳಿ ರೈತರು ಒಂದು ಅಂದ್ಕೊಂಡಿದ್ರು. ಅದಕ್ಕೆ ಭತ್ತದ ಬೆಳೆಯನ್ನು ಹಾಕಿದ್ರು. ಭದ್ರದಿಂದ ಕೂಡ ನಿರೀಕ್ಷೆ ತಕ್ಕಷ್ಟು ನೀರು ಕೂಡ ಬಂದಿರಲಿಲ್ಲ. ಅದರಲ್ಲೂ ಕೂಡ ಬೋರ್ವೆಲ್ ಮತ್ತು ಬಂದಷ್ಟು ನೀರನ್ನು ಬಳಸಿ ಭತ್ತವನ್ನು ಬೆಳೆಯುವಂಥ ಕೆಲಸವನ್ನು ಮಾಡಿದರು. ಸಾಕಷ್ಟು ಹಣವನ್ನು ಕೂಡ ಖರ್ಚು ಮಾಡಿದರು. ಅಂದರೆ ಒಂದು ಎಕರೆಗೆ ಸುಮಾರು 20ರಿಂದ 25 ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಭತ್ತವನ್ನು ಬೆಳೆದಿದ್ರು. ಆದರೆ ಈಗ ಕೈಗೆ ಬಂದಂಥ ತುತ್ತು ಈಗ ಬಾಯಿ ಬರೆದಂತಾಗಿದೆ. ಕೇವಲ ಇನ್ನೊಂದು ವಾರ ಕಳೆದಿದ್ದರೆ ಈ ಭತ್ತವನ್ನು ಕಟಾವನ್ನು ಮಾಡಿ ಜನರು ಭತ್ತವನ್ನು ಮಾರಾಟ ಮಾಡೋ ಹಂತದಲ್ಲಿದ್ದರು. ಆದರೆ ಬಿರುಗಾಳಿ ಸಮೇತ ಸುರಿದಂಥ ಮಳೆಗೆ ಈ ರೀತಿಯಾದಂಥ ಭತ್ತ ಸಂಪೂರ್ಣವಾಗಿ ನೆಲಕಚ್ಚಿದೆ. ಇದು ನೆಲಕಚ್ಚಿರೋದ್ರಿಂದ ಮತ್ತೆ ಭತ್ತ ಮೊಳಕೆ ನಾಟುತ್ತೆ ಮತ್ತು ಹಸಿಗೆ ಭತ್ತ ಕೂಡ ದಪ್ಪ ಆಗುತ್ತೆ. ಹೀಗಾಗಿ ಅದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಬೆಲೆ ಕೂಡ ಬರೋದಿಲ್ಲ. ಹೀಗಾಗಿ ರೈತರಿಗೆ ಒಂದು ಆತಂಕ ಅಂತಂದರೆ, ಇಲ್ಲಿವರೆಗೂ ನಾವು ಕಷ್ಟಪಟ್ಟನ ಬೆಳೆಯನ್ನು ಬೆಳೆದಿದ್ವಿ, ಆದರೂ ಕೂಡ ಯಾವುದೇ ರೀತಿಯಾದಂಥ ಕೈಗೆ ಬರದಂತಾಯಿತು. ಸಾಲ ಸೂಲವನ್ನು ಮಾಡ್ತಿದ್ವಿ. ಯಾಕಂದರೆ ಕಳೆದ 2 ವರ್ಷ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಯಿತು. ಆ ಮಳೆ ಆಗಿದ್ದರಿಂದ ಅಲ್ಲಿ ಕೂಡ ಬೆಳೆ ಹಾಳಾಯಿತು. ಈಗ ಈ ರೀತಿಯಾದಂಥ ಭತ್ತ ನೆಲ ಕಚ್ಚಿದರೆ ಇನ್ನು ಹೇಗೆ ಜೀವನ ಮಾಡೋದು ಅಂತ ಈಗ ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ ಇಲ್ಲಿಂದ. ಈಗ ಸಂಪೂರ್ಣವಾಗಿ ಭತ್ತ ಹಸಿಯಾಗಿರುತ್ತೆ. ಇಲ್ಲಿ ನೀರಿನ ಅಂಶ ಇರುತ್ತೆ. ಯಾಕಂದರೆ ಮಳೆಯಿಂದ ಅಲ್ಲಿ ಕೂಡ ಪೂರ್ತಿ ಹಸಿ ನೀರಿರೋದ್ರಿಂದ ಈ ರೀತಿಯಾದಂಥ ಭತ್ತ ಕೊಳೆಯುವಂಥ ಕೆಲಸ ಆಗುತ್ತೆ ಮತ್ತು ಈ ನೆಂದಂಥ ಭತ್ತ ಮೊಳಕೆ ನಾಟುವಂಥ ಕೆಲಸ ಆಗುತ್ತೆ. ಹೀಗಾಗಿ ಏನು ಒಂದೇ ಅಲ್ಲಿ ರೈತರದು ಒಂದು ನೋವು ಏನಂತಂತಂದರೆ, ಇಲ್ಲಿವರೆಗೂ ನಾವು ಎಷ್ಟೇ ಕಷ್ಟಪಟ್ಟು ಬೆಳೆಯನ್ನು ಕೂಡ ಬೆಳೆದ್ರು ಈ ರೀತಿಯಾದಂಥ ಸಮಸ್ಯೆಗಳಾಗ್ತವೆ. ನಮಗೆ ಸ್ಪಂದಿಸಬೇಕಾದಂಥ ಕೂಡ ಸರ್ಕಾರ ಸರಿಯಾಗಿ ಕೂಡ ಸ್ಪಂದಿಸೋದಿಲ್ಲ. ಯಾಕಂದರೆ ಕಳೆದ ಬಾರಿ ಬರದಿಂದ ಯಾವುದೇ ರೀತಿಯಂಥ ಹಣವನ್ನು ಬಿಡುಗಡೆ ಮಾಡಿಲ್ಲ. ಅದರಲ್ಲೂ ಕೂಡ ನೀರಾವರಿಯಿಂದ ಬೆಳೆದಂಥ ಭತ್ತ ಈ ರೀತಿ ಆದರೆ ನಾವು ಜೀವನವನ್ನು ಹೇಗೆ ಮಾಡೋದು? ಬರ ಪರಿಹಾರ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇಲ್ಲ. ಕೇವಲ 2,000ದಿಂದ 3,000 ರೂಪಾಯಿ ಮಾತ್ರ ಬರ್ತಾ ಇದೆ. ಹೀಗಾಗಿ ರೈತರಿಗೂ ಕೂಡ ಒಂದು ಬೇಜಾರಿದೆ. ನಾವು ಕಷ್ಟಪಟ್ಟ ಬೆಳೆನ ಬೆಳಿತೀವಿ, ಮಳೆ ಕೂಡ ಈ ರೀತಿ ನಮ್ಮ ಜೊತೆ ಜೂಜಾಟ ಆಡುತ್ತೆ. ನಂಬ್ಕೊಂಡಂಥ ಸರ್ಕಾರ ಕೂಡ ಈ ರೀತಿಯಾಗಿ ಸರಿಯಾದ ಪರಿಹಾರವನ್ನು ನೀಡದೇ ಇದ್ದರೆ ನಾವೇನು ಮಾಡೋದು, ನಮಗೇನು ಗತಿ ಅಂತ ಹೇಳಿ ಒಂದು ಆತಂಕಕ್ಕೆ ಒಳಗಾರುವಂಥದ್ದು. ಇನ್ನು ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ತಕ್ಷಣ ಈ ಭತ್ತದ ಗದ್ದೆಗೆ ಭೇಟಿಯನ್ನು ಕೊಡಬೇಕು. ಎಷ್ಟು ಪ್ರಮಾಣದಲ್ಲಿ ಹಾನಿಯಾಗಿದೆ ಅವರಿಗೆ ಸೂಕ್ತ ಪರಿಹಾರವನ್ನು ಕೊಡುವಂಥ ಕೆಲಸ ಕೂಡ ಇನ್ಮೇಲಾದರೂ ಮಾಡಬೇಕಿದೆ. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.